ನಮಸ್ಕಾರ. ರತ್ನ ರಹಸ್ಯ ಟಿವಿ9ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲಕೃಷ್ಣ. ಮನುಷ್ಯನ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಏನೇ ಬದಲಾವಣೆ ಆದರೂ ಕೂಡ ಅದಕ್ಕೆ ಗ್ರಹಗಳ ಪ್ರಭಾವ ಇರುತ್ತೆ. ನಮ್ಮ ಮಾನಸಿಕತೆ ಆಗಿರಬಹುದು, ಆರ್ಥಿಕತೆ ಆಗಿರಬಹುದು, ಎಲ್ಲವೂ ಕೂಡ ಗ್ರಹಗಳ ನಿಯಂತ್ರಣದಲ್ಲಿದೆ ಅನ್ನುವಂಥದ್ದು ನಂಬಿಕೆ. ಆದರೆ ಈ ಒಂದು ಬದಲಾವಣೆಗಳನ್ನು ನಿಯಂತ್ರಿಸೋದಕ್ಕೆ, ಗ್ರಹಗಳ ಪ್ರಭಾವವನ್ನು ನಿಗ್ರಹಿಸೋದಕ್ಕೆ ಜೆಮ್ಸ್ಟೋನ್ ಮೂಲಕ ಅದನ್ನು ನಿಗ್ರಹಿಸಬಹುದು ಅನ್ನುವಂಥದ್ದು ನಂಬಿಕೆ ಸಾಕಷ್ಟು ಜನರಲ್ಲಿರುತ್ತೆ. ಆದರೆ ಯಾವ ಜೆಮ್ಸ್ಟೋನನ್ನು ಧರಿಸಿದ್ರೆ ಯಾವ ರೀತಿಯಾಗಿ ಒಳ್ಳೆಯದಾಗುತ್ತೆ, ಇದ್ರ ಬಗ್ಗೆ ಸಾಕಷ್ಟು ಜನಕ್ಕೆ ಮಾಹಿತಿ ಇರೋದಿಲ್ಲ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಜೆಮ್ಸ್ಟೋನ್ಗಳ ಪ್ರಭಾವದ ಬಗ್ಗೆ, ಮತ್ತೆ ಯಾವ ರೀತಿಯಾಗಿ ಜೆಮ್ಸ್ಟೋನ್ನ ಧರಿಸಬೇಕು, ಯಾವೆಲ್ಲ ಜೆಮ್ಸ್ಟೋನ್ಸ್ ಉತ್ತಮ, ಮತ್ತೆ ಅದಕ್ಕೆ ಹಾಕೊಳ್ಳುವಂತಹ ಪ್ರೊಸೀಜರ್, ಇದೆಲ್ಲವನ್ನು ಕೂಡ ಡಿಸ್ಕಸ್ ಮಾಡೋಣ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜೆವೆಲ್ಸ್ನಲ್ಲಿ ಪ್ರಖ್ಯಾತ ಜಮಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ಯಾಕೂಬ್ ಅಬೇದಿ ಅವರಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್, ಜೆಮಾಲಜಿಗೆ, ಆಸ್ಟ್ರಾಲಜಿಯಲ್ಲಿ ಜೆಮಾಲಜಿಗೆ ಎಸ್ಪೆಷಲಿ ತುಂಬಾ ಮಹತ್ವ ಇದೆ. ಯಾಕೆಂದರೆ ಜೆಮ್ಸ್ ಮೂಲಕ ನಾವು ಡೈರೆಕ್ಟಾಗಿ ನಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳಾಗಿರಬಹುದು, ಅದಕ್ಕೆ ನಿಯಂತ್ರಣ ಮಾಡುವಂತಹ ಶಕ್ತಿ ಜೆಮ್ಸ್ಗಿದೆ ಅನ್ನುವಂಥದ್ದು. ಸೊ ಮೊದಲನೇದಾಗಿ ನೀವು ಆ ಬಗ್ಗೆ ಮಾತನಾಡೋದಾದರೆ, ಈಗ ಜೆಮ್ಸು ನಮ್ಮ ಜೀವನದ, ಅಂದರೆ ನಾವು ಹುಟ್ಟಿರುವಂತಹ ದಿನಾಂಕ ಆಗಿರಬಹುದು, ನಮ್ಮ ಜಾತಕ ಆಗಿರಬಹುದು, ಯಾವುದ್ರ ಮೇಲೆಲ್ಲ ಡಿಪೆಂಡ್ ಇರುತ್ತೆ ಅಂತ ನೀವು ಹೇಳೋದಾದ್ರೆ? ಟಿವಿ9 ವಿಷಯರಿಗೆ ಸ್ವಾಗತ, ಸುಸ್ವಾಗತ. ರತ್ನ ರಹಸ್ಯ ಕಾರ್ಯಕ್ರಮಕ್ಕೆ ನೋಡಿ, ಈ ಜೆಮ್ಸ್ಟೋನ್ ಅಂದರೆ ಒಂದು ತುಂಬ ಟ್ರಿಕಿ ಕ್ವಶ್ಚನ್ ಅಂತ ನಮಗೆಲ್ಲರಿಗೂ ಗೊತ್ತಿರುತ್ತೆ. ಏನಕ್ಕೆ ಜೆಮ್ಸ್ಟೋನ್ ಅಂದರೆ ಎಲ್ಲ ಜ್ಯುವೆಲರೀಸಲ್ಲಿ ನಾವು ವೇರ್ ಮಾಡ್ತೀವಿ, ಅಥವಾ ಜ್ಯುವೆಲರೀಸ್ ಕೊಡ್ತಾ ಇದ್ದಾರೆ, ಜ್ಯುವೆಲರಿ ಫಾರ್ಮ್ನಲ್ಲಿ ನಾವು ವೇರ್ ಮಾಡ್ತೀವಿ, ಇನ್ ಟರ್ಮ್ಸ್ ಆಫ್ ಎನಿ ಫಂಕ್ಷನ್ಸ್ಗೆ ನಾವು ವೇರ್ ಮಾಡ್ತೀವಿ ಅಂತ ಎಲ್ಲರಿಗೆ ಒಂದು ಕಾಮನ್ ಪ್ರಿಡಿಕ್ಷನ್ ಇದೆ. ಮತ್ತು ಈ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಜೆಮ್ಸ್ಟೋನ್ಗೆ ಒಂದು ಮಹತ್ವ ಇದೆ. ಎಷ್ಟೋ ಜ್ಯೋತಿಷಿಗಳು ಹೇಳ್ತಾ ಇದ್ದಾರೆ, ಜೆಮ್ ಕನ್ಸಲ್ಟೆಂಟ್ ಹೇಳ್ತಾ ಇದ್ದಾರೆ, ಒಂದು ಜೆಮ್ಸ್ಟೋನಲ್ಲಿ ಒಂದು ಎನರ್ಜೀಸ್ ಇದೆ, ಒಂದು ಪವರ್ ಇದೆ. ಹೇಗೆ ಎನರ್ಜಿ ಬಂತು? ನಾರ್ಮಲ್ ರತ್ನ ಅಲ್ಲ ಅದು, ಅದರ ನಾರ್ಮಲ್ ಸ್ಟೋನ್ ಥರನೇ ಇದೆ ಅಲ್ಲ. ದೇರ್ ಆರ್ ಈ ಒಂದು ಗಿಫ್ಟ್ ಗಾಡ್ ಹ್ಯಾಸ್ ಗಿಫ್ಟೆಡ್ ಇನ್ ಸಚ್ ಅ ವೇ ದಟ್ ಈಚ್ ಆ್ಯಂಡ್ ಎವ್ರಿ ಜೆಮ್ಸ್ಟೋನ್ಗೆ ಒಂದೊಂದು ಮಿರಾಕಲ್ ಪವರ್ಸ್ ಇದೆ. ನೋಡಿ, ಎಷ್ಟೋ ಜನ ಹೇಳ್ತಾ ಇದ್ದಾರೆ ಜೆಮ್ಸ್ಟೋನ್ ಈಸ್ ಅ ಮಿರಾಕಲ್, ಜೆಮ್ಸ್ಟೋನ್ ವರ್ಕ್ ಆಸ್ ಅ ಮಿರಾಕಲ್. ಏನಕ್ಕಂದರೆ ನೀವು ರೈಟ್ ಪ್ಲೇಸ್ನಲ್ಲಿ ರೈಟ್ ಜೆಮ್ಸ್ಟೋನ್ ವೇರ್ ಮಾಡಿದ್ದೀರ ಅಂದರೆ ಆವಾಗಲೇ ನಿಮಗೆ ರೈಟ್ ಜೆಮ್ಸ್ಟೋನ್ ಎಫೆಕ್ಟಿವ್ ಆಗಿರುತ್ತೆ. ನೋಡಿ, ಎಷ್ಟೋ ಜನ ವೇರ್ ಮಾಡ್ತಾ ಇದ್ವಿ, ಎಷ್ಟೋ ಜನ ವೇರ್ ಮಾಡ್ತಾ ಇದ್ದಾರೆ, ಎಫೆಕ್ಟೇ ಸಿಗ್ತಾ ಇಲ್ಲ, ರಿಸಲ್ಟೇ ಸಿಗ್ತಾ ಇಲ್ಲ. ನೆನ್ನೆನೇ ನೋಡಿ, ನೆನ್ನೆ ನಮ್ಮ ಹತ್ರ ಕನ್ಸಲ್ಟೇಷನ್ಗೆ ಇಬ್ಬರು ಫ್ಯಾಮಿಲೀಸ್ ಬಂದಿದ್ದರು. ಅವರು ಏನು ಹೇಳಿದರು, ಸರ್ ನಾನು ಜೆಮ್ಸ್ಟೋನ್ ವೇರ್ ಮಾಡ್ತಾಯಿದ್ದೆ, ನಮಗೆ ಏನು ರಿಸಲ್ಟೇ ಸಿಗ್ತಾ ಇಲ್ಲ. ವೈ? ಏನಕ್ಕಂದರೆ ರೈಟ್ ಜೆಮ್ಸ್ಟೋನ್ ಅವ್ರು ವೇರ್ ಮಾಡಿಲ್ಲ. ಅಕಾರ್ಡಿಂಗ್ ಟು ದಿ ಅವ್ರ ರೈಟ್ ಪೊಸಿಷನ್ಸ್ ಇಲ್ಲಿ ಜೆಮ್ಸ್ಟೋನ್ ಜಾತಕ ನೋಡಿಬಿಟ್ಟು ಏನು ಅವ್ರಿಗೆ ಗೊತ್ತಿಲ್ಲ, ಪಾಪ ವೇರ್ ಮಾಡಿದ್ದಾರೆ. ಜೆಮ್ಸ್ಟೋನ್ ಅಂಗಡಿನಲ್ಲಿ ಹೋಗಿದ್ದಾರೆ, ಅವ್ರು ಕೊಟ್ಟಿದ್ದಾರೆ, ಯಾವುದು ಮೇಷರಾಶಿಗೆ ಇದೆ, ಈ ಮೇಷರಾಶಿಗೆ ಹವಳ ಇದೆ, ಹಾಕ್ಕೊಳ್ಳಿ ಅಂತ ಹೇಳ್ಕೊಟ್ಟಿದ್ದಾರೆ. ಅದು ತಪ್ಪು ತಪ್ಪು ತಪ್ಪು, ಆ ಥರ ವೇರ್ ಮಾಡೋಂಗಲ್ಲ. ಸೊ ದಟ್ ಈಸ್ ಆಲ್ಮೋಸ್ಟ್ ರಾಂಗ್ ಪ್ರಿಡಿಕ್ಷನ್, ರಾಂಗ್ ಗೈಡ್ಲೈನ್ಸ್. ಅಲ್ಲಿ ನಿಮಗೆ ಏನು ಎಫೆಕ್ಟ್ ಸಿಗಲ್ಲ. ಎಷ್ಟೋ ಜನ ನಮ್ಮ ಹತ್ರ ಬರ್ತಾ ಇದ್ದಾರೆ, ಬೆಳಗಿಂದ ಸಂಜೆ ಒಂದು 10 ಜನ ಬರ್ತಾರೆ, ಸರ್ ನಮಗೆ ರಿಸಲ್ಟೇ ಸಿಕ್ಕಿಲ್ಲ, ಸರ್ ನಿಮಗೆ ರಿಸಲ್ಟೇ ಸಿಕ್ಕಿಲ್ಲ. ಅಂದರೆ ಫಸ್ಟ್ ಪಾಯಿಂಟ್, ಜೆಮ್ಸ್ಟೋನ್ ಡುಪ್ಲಿಕೇಟ್ ಇರುತ್ತೆ. ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ನಾವು ಹೋಗ್ತಿದ್ವಿ. ಸೊ ಅವರು ಆಲ್ಮೋಸ್ಟ್ ಎಲ್ಲ ಫ್ಯಾಮಿಲಿಯವರು ವೇರ್ ಮಾಡಿದ್ದಾರೆ, ಅಮೆಥಿಸ್ಟ್ ಜೆಮ್ಸ್ಟೋನ್ ಅಂತ ವೇರ್ ಮಾಡಿದ್ದಾರೆ. ಅಮೆಥಿಸ್ಟ್ ಜೆಮ್ಸ್ಟೋನ್ ಎಲ್ಲರೂ ಕೂಡ ಡೂಪ್ಲಿಕೇಟ್ ಜೆಮ್ಸ್ಟೋನ್, ಪ್ಲಾಸ್ಟಿಕ್ ಜೆಮ್ಸ್ಟೋನ್. ಅದೇನಂದರೆ ಗ್ಲಾಸ್ ಅಮೆಥಿಸ್ಟ್ ಬರುತ್ತೆ, ಆ ಅಮೆಥಿಸ್ಟ್ ವೇರ್ ಮಾಡಿಬಿಟ್ಟಿದ್ದಾರೆ. ಎಲ್ಲರಿಗೂ ಸೇಮ್ ಜೆಮ್ಸ್ಟೋನ್ ಕೊಟ್ಬಿಟ್ಟಿದ್ದಾರೆ. ಆ ಜ್ಯುವೆಲ್ಲರಿ ಎಲ್ಲರಿಗೂ ಪ್ಲಾಸ್ಟಿಕ್ ಜೆಮ್ಸ್ಟೋನ್ ಮತ್ತು ಗ್ಲಾಸ್ ಜೆಮ್ಸ್ಟೋನ್. ನಮಗೇನು ಗೊತ್ತಾಯ್ತು ಅಂತ ನೋಡಿದ ತಕ್ಷಣ ಗ್ಲಾಸ್, ಸರ್ ಇದು ಗ್ಲಾಸ್, ಅಯ್ಯೋ ಸರ್ ನಾವು 15,000 ಕೊಟ್ಟಿದ್ದೀವಿ ಸರ್, 20,000 ಕೊಟ್ಟಿದ್ದೀವಿ, ಸುಮ್ಮನೆ. ಮತ್ತು ಸ್ಫಟಿಕ ಜೆಮ್ಸ್ಟೋನ್ ಜೊತೆ ಹಾಕಿ ಹೇಳಿದ್ದಾರೆ, ಅದೂ ಗ್ಲಾಸ್, ಸ್ಫಟಿಕನೂ ಗ್ಲಾಸ್, ದಟ್ ಈಸ್ ಕಾಲ್ ಹೈಡ್ರೋ ಕ್ರಿಸ್ಟಲ್ ಬರುತ್ತೆ, ಅದೂ ಗ್ಲಾಸ್. ಸೊ ಇದೆಲ್ಲ ಪಾಪ ನಾರ್ಮಲ್ ಕಸ್ಟಮರ್ಸ್, ನಾರ್ಮಲ್ ಜನ ಇರಲಿ, ಎಲ್ಲರೂ ಇರಲಿ, ನಂಬಿಕೆ ಮಾಡಿಬಿಟ್ಟು ಹೌದು ಈ ಜೆಮ್ಸ್ಟೋನಲ್ಲಿ ಎನರ್ಜೀಸ್ ಇದೆ, ಯಾವುದೋ ಒಂದು 4 ಜನ ಕೇಳಿದ್ವಿ, ನಮಗೇನಾದರೂ ಒಂದು ಸಿಗುತ್ತೆ, ಒಂದು ದಾರಿ ಸಿಗುತ್ತೆ ನಮಗೆ, ಬಿಕಾಸ್ ಆಫ್ ಒಂದು ಸ್ಮಾಲ್ ಗೈಡ್ಲೈನ್ಸ್ ಇಲ್ಲ ಅಂದರೆ ದೇ ವಿಲ್ ಬಿ ಇನ್ ಫಾಲ್ಸ್ ರಾಂಗ್ ವೇ. ಸೊ ಅದಕ್ಕೋಸ್ಕರ ನಾವು ಏನು ಮಾಡಿದ್ವಿ ಅಂದರೆ ಒಂದು ಇನ್ಸ್ಟಿಟ್ಯೂಟ್ ಓಪನ್ ಮಾಡಿದ್ವಿ, ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಆ್ಯಂಡ್ ಜ್ಯುವೆಲ್ಸ್. ಇಲ್ಲಿ ಏನಂದರೆ 100% ಅಥೆಂಟಿಸೈಡ್ ನ್ಯಾಚುರಲ್ ಜೆಮ್ಸ್ಟೋನ್ ಕೊಡೋದು ಇದೊಂದು ಉದ್ದೇಶ. ಮತ್ತು ರೈಟ್ ಜೆಮ್ಸ್ಟೋನ್ ಗೈಡ್ಲೈನ್ಸ್ ನಾವು ಕೊಡ್ತಾ ಇದ್ದೀವಿ, ಮತ್ತು ವಿಚ್ ಸರ್ಟಿಫೈಡ್, ಅನ್ಹೀಟೆಡ್, ಅನ್ಟ್ರೀಟೆಡ್. ಮತ್ತು ಏನಾಗುತ್ತೆ ಅಂದರೆ ಜೆಮ್ಸ್ಟೋನ್ ವೇರ್ ಮಾಡೋಕ್ಕೆ ಮುಂಚೆನೂ ಕೂಡ ಜೆಮ್ಸ್ಟೋನ್ ಎಷ್ಟೋ ನಾವೇ ಕೊಟ್ಟಿದ್ದೀವಿ ಸ್ಟಾರ್ಟಿಂಗ್, ಆಚಾರಿ ಚೇಂಜ್ ಮಾಡಿಬಿಡ್ತಾರೆ, ಅಥವಾ ಬೈ ಮಿಸ್ಟೇಕ್ಲೂ ಕೂಡ ಚೇಂಜ್ ಆಗಿಬಿಡುತ್ತೆ. ಸೊ ಬಿಕಾಸ್ ಆಫ್ ದಿಸ್ ಆಲ್ ಸಿಚುವೇಶನ್ ನಾವು ಏನು ಮಾಡಿದ್ವಿ, ನಮ್ಮ ಆಫೀಸ್ನಲ್ಲಿ ಕೂಡ ಒಂದು ಆಚಾರಿಗೆ ಇಟ್ಟು ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನೇ ನಾವು ಮಾಡಿದ್ವಿ. ಇದಕ್ಕೋಸ್ಕರ ಈ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಆ್ಯಂಡ್ ಜ್ಯುವೆಲ್ಸ್ ಇಷ್ಟು ಎಲ್ಲ ಬೂಮಿಂಗ್ ಆಗ್ತಾಯಿದೆ. ಸೊ ನೀವು ಫಸ್ಟ್ ಕ್ವಶನ್ ಏನು ಕೇಳಿದ್ರೆ ಅಂದರೆ, ಹೌ ಟು ವೇರ್ ಅ ರೈಟ್ ಜೆಮ್ಸ್ಟೋನ್.
ಸೊ ಇಂಪಾರ್ಟೆಂಟ್ ಆಗಿ ನಾನು ಇವತ್ತು ಒಂದು ಹೇಳ್ತಾ ಇದ್ದೀನಿ ನೋಡಿ, ತುಂಬ ಇಂಪಾರ್ಟೆಂಟ್ ಆಗಿ ಇದು ಒಂದು ಪಾಯಿಂಟ್ಸ್ ನೋಡಿ. ಜೆಮ್ ಸ್ಟೋನ್ ವೇರ್ ಮಾಡೋಕ್ಕೆ ನಿಮ್ಮ ಜಾತಕ ಇರಬೇಕು, ನಿಮ್ಮ ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್ ಆ್ಯಂಡ್ ಪ್ಲೇಸ್ ಆಫ್ ಬರ್ತ್ ಇರಬೇಕು. ಎಷ್ಟೋ ಜನ ಮೇಷರಾಶಿಗೆ ಹೇಳಿಬಿಡ್ತಾರೆ, ರಾಶಿ ಪ್ರಕಾರ, ನಕ್ಷತ್ರ ಪ್ರಕಾರ, ಲಗ್ನ ಪ್ರಕಾರ ಹೇಳ್ತಾ ಇದ್ದಾರೆ. ಅದು ತಪ್ಪದು. ಇಲ್ಲಾಂದರೆ ಇವಾಗ ಈ ಜನ್ರೇಷನ್ನಲ್ಲಿ ಜೆಮ್ಸ್ಟೋನ್ ವೇರ್ ಮಾಡಿ ಅಂತ ಒಂದು ಕ್ಯಾಂಪಿಂಗ್ಸ್ ರನ್ ಮಾಡಿಬಿಟ್ಟು ನಿಮ್ಮ ಹೆಸರು ಪ್ರಕಾರ ಜೆಮ್ಸ್ಟೋನ್ ಕೊಡ್ತಾ ಇದ್ದಾರೆ. ಅದೂ ತಪ್ಪು. ಅದು ನೀವು ವೇರ್ ಮಾಡೋಂಗಿಲ್ಲ. ದಟ್ ಈಸ್ ರಾಂಗ್ ಗೈಡ್ಲೈನ್ಸ್. ಸೊ ಜೆಮ್ಸ್ಟೋನ್ ವೇರ್ ಮಾಡಬೇಕಾದ್ರೆ ನಿಮ್ಮ ಜಾತಕನಲ್ಲಿ ಲಗ್ನ ಮತ್ತು ಪಂಚಮ ಮತ್ತು ನವಾಂಶ ಅಂದರೆ ಭಾಗ್ಯ ಜೆಮ್ಸ್ಟೋನ್, ಈ 3 ಟೈಪ್ ಆಫ್ ಜೆಮ್ಸ್ಟೋನ್ ನೀವು ವೇರ್ ಮಾಡಬಹುದು. ನೋಡಿ, ಎಷ್ಟೋ ಜನ ಕೇಳ್ತಾ ಇದ್ದಾರೆ ನಾವು ಲಗ್ನ, ನವಾಂಶ ಮತ್ತು ಭಾಗ್ಯ ಸ್ಟೋನ್, ಈ 3 ಸ್ಟೋನ್ ಏನೋ ಡಿಫ್ರೆಂಟ್ ಇರುತ್ತೆ ಅಂತ. ಹೌದು, 3 ಸ್ಟೋನ್ 3 ಟೈಪ್ ಆಫ್ ಡಿಫ್ರೆನ್ಸ್ ಇರುತ್ತೆ. ನೋಡಿ, ಜೆಮ್ ಸ್ಟೋನ್ ಕ್ಯಾಟಗಿರಿ ರತ್ನಶಾಸ್ತ್ರ ಪ್ರಕಾರ 3 ಕ್ಯಾಟಗಿರೀಸ್ ಇದೆ, ಅಂದರೆ 3 ಟೀಮ್ಸ್ ಇದೆ. ಫಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಟೀಮ್ ರೂಬಿ, ಯೆಲ್ಲೋ ಸಫೈರ್, ಕೋರಲ್ ಆ್ಯಂಡ್ ಪರ್ಲ್. ಈ 4 ಜೆಮ್ ಸ್ಟೋನ್ ಒಂದು ಟೀಮ್. ಎಮ್ರಾಲ್ಡ್, ಜರ್ಕೋನಾ, ಡೈಮಂಡ್ ಆ್ಯಂಡ್ ಬ್ಲೂ ಸಫೈರ್, ಈ 3 ಜೆಮ್ ಸ್ಟೋನ್ ಒಂದು ಟೀಮ್. ಮತ್ತು ರಾಹು ಕೇತು ಜೆಮ್ ಸ್ಟೋನ್, ಅದು ಯಾವುದು ಅಂದರೆ ಗೋಮೆದಕ ಮತ್ತು ಹೆಸನೈಟ್, ಇದು 2 ಬಂದ್ಬಿಟ್ಟು ಒಂದು ಟೀಮ್. ಈ 3 ಟೀಮ್ 3 ಕ್ಯಾಟಗರೀಸ್ನಲ್ಲಿ ಇರುತ್ತೆ. ಸೊ ಈ 3 ಟೀಮ್ ಆಫ್ ಜೆಮ್ ಸ್ಟೋನ್ 3 ಡಿಫ್ರೆಂಟ್ ವೇನಲ್ಲಿ ನೀವು ವೇರ್ ಮಾಡಬೇಕು. ಎಕ್ಸಾಂಪಲ್, ಲಗ್ನ, ಭಾಗ್ಯ, ಪಂಚಮನಲ್ಲಿ 3 ಒಂದು ಥೀಮೇ ಬರುತ್ತೆ ನಿಮಗೆ. ಗೊತ್ತಾಯ್ತಲ್ಲ? ಎಷ್ಟೋ ಜನ ಹೇಳ್ತಾರೆ ಲಗ್ನದ್ದು ರೂಬಿ ಬರುತ್ತೆ ಮತ್ತು ಭಾಗ್ಯದು ಇದು ಎಮ್ರಾಲ್ಡ್ ಬರುತ್ತೆ ಮತ್ತು ನವಾಂಶ ಭಾಗ್ಯ ಇದು ಪಂಚಮ ಬಂದುಬಿಟ್ಟು ಮುತ್ತು ಬರುತ್ತೆ. ಅಲ್ಲ, ಈ ರತ್ನಶಾಸ್ತ್ರದಲ್ಲಿ ಎಷ್ಟು ಕ್ಲೀನಾಗಿ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ ಅಂದರೆ, ರೂಬಿ, ಯೆಲ್ಲೋ ಸಫೈರ್, ಕೋರಲ್ ಆ್ಯಂಡ್ ಮುತ್ತು, ಇದು 4 ಬಂದುಬಿಟ್ಟು ಒಂದು ಟೀಮ್. ನೀವು ವೇರ್ ಮಾಡಬೇಕಂದ್ರೆ 4 ಒಟ್ಟಿಗೆ ಬೇಕಂದರೆ ವೇರ್ ಮಾಡ್ಬೋದು. ರೂಬಿ ಜೊತೆ ಎಮ್ರಾಲ್ಡ್ ವೇರ್ ಮಾಡೋಂಗಿಲ್ಲ, ರೂಬಿ ಜೊತೆ ಬ್ಲೂ ಸಫೈರ್ ವೇರ್ ಮಾಡೋಂಗಿಲ್ಲ, ರೂಬಿ ಜೊತೆ ಎಮ್ರಾಲ್ಡ್ ವೇರ್ ಮಾಡೋಂಗಿಲ್ಲ. ಸೊ ಇವಾಗ ಇಂಪಾರ್ಟೆಂಟಾಗಿ ಹೇಳ್ತಾ ಇದ್ದೀನಿ. ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಎಷ್ಟೋ ಜನ 3 ಉಂಗುರ 4 ಉಂಗುರ ವೇರ್ ಮಾಡಿದ್ದಾರೆ. ಸೊ ಅದು ತಪ್ಪದು. ನೋಡಿ, ಯೆಲ್ಲೋ ಸಫೈರ್, ರೂಬಿ, ಕೋರಲ್ ಆ್ಯಂಡ್ ಪರ್ಲ್, ಈ 4 ಜೆಮ್ಸ್ಟೋನ್ ಒಟ್ಟಿಗೆ ನೀವು ವೇರ್ ಮಾಡ್ಬೋದು. ದಿಸ್ ಈಸ್ ಅ ಒನ್ ಟೀಮ್. ರೂಬಿ ಜೊತೆ ಕೋರಲ್ ವೇರ್ ಮಾಡ್ಬೋದು. 2 ಕಾಂಬಿನೇಷನ್ ಎಷ್ಟೋ ಗುರುಜಿ ಕೊಡ್ತಾ ಇದ್ದಾರೆ, ಎಷ್ಟೋ ಜೆಮ್ ಕನ್ಸಲ್ಟೆಂಟ್ ಅವರು ಕೊಡ್ತಾ ಇದ್ದಾರೆ. ಸೊ ಯಾವ ಕಾಂಬಿನೇಷನ್ ಅಂದರೆ, ರೂಬಿ ಜೊತೆ ಯೆಲ್ಲೋ ಸಫೈರ್ ವೇರ್ ಮಾಡ್ಬೋದು, ರೂಬಿ ಜೊತೆ ಹವಳ ಜೆಮ್ಸ್ಟೋನ್ ವೇರ್ ಮಾಡ್ಬೋದು, ರೂಬಿ ಜೊತೆ ಮುತ್ತು ಜೆಮ್ಸ್ಟೋನ್ ವೇರ್ ಮಾಡ್ಬೋದು, ಹವಳ ಜೊತೆ ರೂಬಿ ವೇರ್ ಮಾಡ್ಬೋದು, ಹವಳ ಜೊತೆ ಯೆಲ್ಲೋ ಸಫೈರ್ ವೇರ್ ಮಾಡ್ಬೋದು. ಇದು 4 ಸ್ಟೋನ್ ಒಂದು ಕಾಂಬಿನೇಷನಲ್ಲಿ ವೇರ್ ಮಾಡ್ಬೋದು. ಯೆಲ್ಲೋ ಸಫೈರ್ ರೂಬಿ, ಕೋರಲ್ ರೂಬಿ, ಆ ಥರ ನೀವು ವೇರ್ ಮಾಡ್ಬೋದು, ಆರಾಮಾಗಿ ನೀವು ವೇರ್ ಮಾಡ್ಬೋದು. ಅಥವಾ Blue Sapphire Emerald Gemstone is one of the best combination. Blue Sapphire Diamond Gemstone is one of the best combination. Emerald Zircon, this is the number 1 combination. ಇದು 3 ಜೆಮ್ಸ್ಟೋನ್ ಇದಲ್ಲ, ಜರ್ಕಾನ್ ಅಥವಾ ಡೈಮಂಡ್, ಎಮ್ರಾಲ್ಡ್ ಪ್ಲಸ್ ಬ್ಲೂ ಸಫೈರ್, ಈ 3 ಜೆಮ್ಸ್ಟೋನ್ ಕಾಂಬಿನೇಷನ್ ಆಗಿ ವೇರ್ ಮಾಡ್ಬೋದು. 110% ನೀವು ವೇರ್ ಮಾಡ್ಬೋದು. ಪ್ಲಸ್ ಎಮ್ರಾಲ್ಡ್ ಜೊತೆ ಡೈಮಂಡ್ಸ್ ವೇರ್ ಮಾಡ್ಬೋದು. ಯು ಕೆ ನಾಟ್ ವೇರ್ ರೂಬಿ ಜೊತೆ ಡೈಮಂಡ್ ಹಾಕಂಗಿಲ್ಲ, ರೂಬಿ ಜೊತೆ ಬ್ಲೂ ಸಫೈರ್ ಹಾಕಂಗಿಲ್ಲ. ಎಷ್ಟೋ ಜನ ಹೇಳ್ತಾರೆ ಡೈಮಂಡ್ ಜೊತೆ ನಾವು ಯೆಲ್ಲೋ ಸಫೈರ್ ವೇರ್ ಮಾಡ್ತೀವಿ. ಇಲ್ಲ, ಯು ಕೆ ನಾಟ್ ವೇರ್. ಡೈಮಂಡ್ ಜೊತೆ ಮುತ್ತು ವೇರ್ ಮಾಡೋಂಗಿಲ್ಲ, ಡೈಮಂಡ್ ಜೊತೆ ಹವಳ ವೇರ್ ಮಾಡೋಂಗಿಲ್ಲ. ಡೈಮಂಡ್ ಜೊತೆ ಬರೀ 3 ಜೆಮ್ಸ್ಟೋನ್ ನೀವು ವೇರ್ ಮಾಡ್ಬೋದು. ಅದು ಯಾವ್ದು ಅಂದರೆ ಯೆಲ್ಲೋ, ಬ್ಲೂ ಸಫೈರ್, ಎಮ್ರಾಲ್ಡ್ ಆ್ಯಂಡ್ ಅಮೆಥಿಸ್ಟ್, ಈ 3 ಜೆಮ್ಸ್ಟೋನ್ ನೀವು ಡೈಮಂಡ್ ಜೊತೆ ವೇರ್ ಮಾಡ್ಬೋದು. ಸೈಡ್ನಲ್ಲಿ ಎಷ್ಟೋ ಲೇಡೀಸ್ ಅವರು ವೇರ್ ಮಾಡ್ತಾರೆ, ಜೆಂಟ್ಸ್ ಅವರು ವೇರ್ ಮಾಡ್ತಾರೆ. ಸೊ ಎಮ್ರಾಲ್ಡ್, ಬ್ಲೂ ಸಫೈರ್ ಆ್ಯಂಡ್ ಅಮೆಥಿಸ್ಟ್, ಈ 3 ಜೆಮ್ಸ್ಟೋನ್ ಡೈಮಂಡ್ ಜೊತೆ ನೀವು ವೇರ್ ಮಾಡ್ಬೋದು. ಸೊ ಇನ್ನೊಂದು ಕ್ಯಾಟಗರಿ ಇದೆ ರಾಹು ಕೇತುದು ಜೆಮ್ಸ್ಟೋನ್. ಅದು ಯಾವುದಂದರೆ ಶ್ಯಾಡೋ ಪ್ಲಾನೆಟ್ ಜೆಮ್ಸ್ಟೋನ್, ಗೋಮೆದಕ ಮತ್ತು ಕ್ಯಾಟೈ ಬಂದುಬಿಟ್ಟು ಟೀಮ್ 1ಗೆ ಸೇರುತ್ತೆ. ಅದು ಯಾವುದಂದರೆ ಕ್ಯಾಟೈ ಜೆಮ್ಸ್ಟೋನ್ ಯೆಲ್ಲೋ ಸಫೈರ್ ಜೊತೆ ವೇರ್ ಮಾಡ್ಬೋದು. ಕ್ಯಾಟ್ಸಿ ಜೆಮ್ಸ್ಟೋನ್ ಹವಳ ಜೊತೆ ವೇರ್ ಮಾಡ್ಬೋದು. ಕ್ಯಾಟ್ಸಿ ಜೆಮ್ಸ್ಟೋನ್ ಯು ಕ್ಯಾನ್ ವೇರ್ ವಿತ್ ಪರ್ಲ್, ಕ್ಯಾಟ್ಸಿ ಜೆಮ್ಸ್ಟೋನ್ ಯು ಕ್ಯಾನ್ ವೇರ್ ವಿತ್ ರೂಬಿ. ಗೋಮೆದಕ ಇದೆ ಅಲ್ಲ, ಗೋಮೆದಕ ಜೆಮ್ಸ್ಟೋನ್ ಬಂದುಬಿಟ್ಟು ಬ್ಲೂ ಸಫೈರ್ ಜೊತೆ ವೇರ್ ಮಾಡ್ಬೋದು. ಗೋಮೆದಕ ಜೆಮ್ಸ್ಟೋನ್ ಯು ಕ್ಯಾನ್ ವೇರ್ ವಿತ್ ಎಮ್ರಾಲ್ಡ್, ಗೋಮೆದಕ ಜೆಮ್ಸ್ಟೋನ್ ಯು ಕ್ಯಾನ್ ವೇರ್ ವಿತ್ ಜರ್ಕೋನರ್ ಡೈಮಂಡ್ ಜೆಮ್ಸ್ಟೋನ್. ಸೊ ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್. ನೋಡಿ, 3 ಕ್ಯಾಟಗರೀಸ್ ಇದೆ. 1 ವಿಸ್ ಎಮ್ರಾಲ್ಡ್, ಬ್ಲೂ ಸಫೈರ್, ಜರ್ಕೋನರ್ ಡೈಮಂಡ್. ಸೆಕೆಂಡ್ ಕ್ಯಾಟಗರಿ ಬಂದುಬಿಟ್ಟು ರೂಬಿ, ಕೋರಲ್, ಪರ್ಲ್, ಯೆಲ್ಲೋ ಸಫೈರ್. ಥರ್ಡ್ ಕ್ಯಾಟಗರಿ ಬಂದುಬಿಟ್ಟು ಹವಳ, ಗೋಮೆದಕ ಮತ್ತು ಕ್ಯಾಟ್ಸಿ ಜೆಮ್ಸ್ಟೋನ್. ಈ 4 ಜೆಮ್ಸ್ಟೋನ್ ಜೊತೆ ನೀವು ವೇರ್ ಮಾಡ್ಬೋದು. ಸೊ ಈ 3 ಜೆಮ್ಸ್ಟೋನ್ ಜೊತೆ ನೀವು ರಿಂಗ್ ಫಾರ್ಮೆಟ್, ಪೆಂಡೆಂಟ್ ಫಾರ್ಮೆಟ್ನಲ್ಲಿ ವೇರ್ ಮಾಡೋದು. ಎಷ್ಟೋ ಜನ ವೇರ್ ಮಾಡಿದ್ದಾರೆ. ನೆನ್ನೆ ಒಂದು ಕನ್ಸಲ್ಟೇಷನ್ಗೆ ಬಂತು, ಅವ್ರೇನು ವೇರ್ ಮಾಡಿದ್ದಾರೆ, ರಿಂಗ್ ಫಿಂಗರ್ನಲ್ಲಿ ರೂಬಿ ಹಾಕಿದ್ದಾರೆ, ಮಿಡಲ್ ಫಿಂಗರ್ನಲ್ಲಿ ಬ್ಲೂ ಸಫೈರ್ ಮಾಡಿದ್ದಾರೆ. ದಟ್ಸ್ ಎನಿಮಿ ಜೆಮ್ಸ್ಟೋನ್. ಪ್ಲಾನೆಟರಿ ಒಂದು ಕ್ಲಾಶಸ್ ಆಗುತ್ತೆ. ದಟ್ಸ್ ಟೋಟಲಿ ಎನಿಮಿ. ಯು ಕೆನಾಟ್ ವೇರ್. ಜೆಮ್ಸ್ಟೋನ್ ಥೆರಪಿನಲ್ಲಿ ಕಾಂಬಿನೇಷನ್ ಜೆಮ್ಸ್ಟೋನ್ ಅವ್ರು ಕೊಡ್ತಾರೆ.
ಮತ್ತು ಅವ್ರು ಏನು ಹೇಳಿದ್ದಾರೆ ಅಂದರೆ, ಸರ್ ನಮ್ಮ ಜಾತಕ ಪ್ರಕಾರ, ನಮ್ಮ ಲಗ್ನ ಪ್ರಕಾರ ಬ್ಲೂ ಸಫೇರ್ ಹೇಳಿದ್ದಾರೆ, ನಮ್ಮ ಜಾತಕನಲ್ಲಿ ಸೂರ್ಯಗ್ರಹ ನೀಚ ಸ್ಥಾನ, ಅದಕ್ಕೋಸ್ಕರ ನಾನು ರೂಬಿ ಹಾಕಿದ್ದೀನಿ ಸರ್. ಅಲ್ಲ, ಅದು ತಪ್ಪದು. ಸೊ ಇವಾಗ ನೀವು ವೇರ್ ಮಾಡಿಬಿಟ್ಟಿದ್ದೀರಾ, ಪರ್ಚೇಸ್ ಮಾಡಿಬಿಟ್ಟಿದ್ದೀರಾ, ಅದಕ್ಕೋಸ್ಕರ ರೈಟ್ ಹ್ಯಾಂಡ್ನಲ್ಲಿ ನೀವು ಜೆಮ್ಸ್ಟೋನ್ ವೇರ್ ಮಾಡೋದು, ಅದು ಸಪ್ರೇಟ್ ಎನಿಮಿ ಪ್ಲಾನೆಟ್ ನೀವು ಲೆಫ್ಟ್ ಹ್ಯಾಂಡ್ನಲ್ಲಿ ನೀವು ವೇರ್ ಮಾಡ್ಬೋದು. ಇವಾಗ ಪರ್ಚೇಸ್ ಮಾಡಿಬಿಟ್ಟಿದ್ದೀರಾ ಅಂದರೆ. ಸೊ ನೆವರ್ ಆ್ಯಂಡ್ ಎವರ್ ಪ್ಲೇ ವಿತ್ ದಿಸ್ ಕೈಂಡ್ ಆಫ್ ಥಿಂಗ್ಸ್. ಸೊ ಜೆಮ್ಸ್ಟೋನ್ ಕ್ಯಾನ್ ಹಾರ್ಮ್ ಯು, ಜೆಮ್ಸ್ಟೋನ್ ಕ್ಯಾನ್ ಗಿವ್ ಯು ಅ ಗುಡ್ ರಿಸಲ್ಟ್. ಸೊ ರೈಟ್ ಪ್ಲೇಸ್ನಲ್ಲಿ ರೈಟ್ ಜೆಮ್ಸ್ಟೋನ್ ನೀವು ಗೈಡ್ಲೈನ್ಸ್ ತೊಗೊಂಡ್ಮೇಲೆ ಆದಂತ ನನಗೆ ಹೇಳ್ಕೊಡ್ತಾ ಇದ್ದೀನಿ. ಈಗ ಪ್ರತಿಯೊಂದು ಜೆಮ್ಗೂ ಅದರದೇ ಆದಂಥ ಒಂದು ಸಿಗ್ನಿಫಿಕೆನ್ಸ್ ಇದೆ. ಈಗ ಏನೋ ಆರೋಗ್ಯ ಸಮಸ್ಯೆ ಆಗಬಾರ್ದು ಅಂತ ಒಂದು ಜೆಮ್ ಹಾಕೊಂಡಿರ್ತಾರೆ, ಅಥವಾ ದುಡ್ಡಿನ ಸಮಸ್ಯೆ ಆಗ್ತಾ ಇದೆ, ಹೆಚ್ಚಿನ ಹಣ ಬೇಕು ಅಂತ ಒಂದು ಜೆಮ್ ಹಾಕೊಂಡಿರ್ತಾರೆ. ನೀವು ಕಾಂಬಿನೇಷನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ. ಈಗ ಕೆಲವ್ರಿಗೆ ಏನು ಭಯ ಇರುತ್ತೆ ಅಂದರೆ, ನಾನು ಇದನ್ನು ಹಾಕೊಂಡಿದ್ದೀನಿ, ಈಗ ಮತ್ತೊಂದೇನೋ ಹಣದ ಸಮಸ್ಯೆ ಆಗಿದೆ ಅಂತ ಹಾಕೊಂಡಿದ್ದಕ್ಕೆ ಅದು ಸೈಡ್ ಎಫೆಕ್ಟ್ ಯಾವ ರೀತಿ ಆಗುತ್ತೆ ಅಂತ ನೀವು ಹೇಳ್ತಾ ಇದ್ರಿ. ಸೊ ಇದೆಲ್ಲದಕ್ಕೂ ಯಾವ ಕಾಂಬಿನೇಷನ್ ಬೆಸ್ಟ್ ಅಂತ ಅನಿಸುತ್ತೆ? ಆರೋಗ್ಯ ಆಗಿರಬಹುದು, ಅಥವಾ ಹಣ ದುಡ್ಡಿನ ಸಮಸ್ಯೆ ಆಗಿರಬಹುದು, ಮಾನಸಿಕತೆ ಆಗಿರ್ಬೋದು, ಎಲ್ಲದಕ್ಕೂ ಯಾವ ಕಾಂಬಿನೇಷನ್ ಬೆಸ್ಟ್, ಮತ್ತೆ ಅದನ್ನು ಯಾವ ರೀತಿ ಧರಿಸ್ಬೋದು? ನೀವು ಹೇಳಿದ್ರೆ ಈಗ ಎನಿಮಿ ಜೆಮ್ಸ್ ಇರುತ್ತೆ, ಕೈಯಲ್ಲೇ ಎರಡು ಹಾಕೊಂಡ್ರೆ ಅದನ್ನ ಪೆಂಡೆಂಟಲ್ಲಿ ಒಂದು ಹಾಕೊಂಡು ಆ ರೀತಿ ಕಾಂಬಿನೇಷನ್ಸ್ ಮಾಡಿ. ವೆರಿ ಗುಡ್ ಕ್ವಶನ್. ನೋಡಿ, ಎಷ್ಟೋ ಜನ ಈ ಜನರೇಷನ್ನಲ್ಲಿ ಎಷ್ಟೋ ಕ್ಯಾಂಪಿಂಗ್ಸ್ ನಡೀತಾ ಇದೆ. ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ, ವೇರ್ ಪೈರೇಟ್ ಜೆಮ್ಸ್ಟೋನ್. ಡಿಲೇ ವರ್ಕ್ ಆಗ್ತಾ ಇದೆ, ಅಮೆಥಿಸ್ಟ್ ಜೆಮ್ಸ್ಟೋನ್. ನೆಮ್ಮದಿ ಇಲ್ಲ, ಸಿಟ್ರಿನ್ ಜೆಮ್ಸ್ಟೋನ್ ಅಥವಾ ಕ್ಲಿಯರ್ ಕಾರ್ಡ್ ಜೆಮ್ಸ್ಟೋನ್. ನೋಡಿ, ಜೆಮ್ಸ್ಟೋನಲ್ಲಿ ಎರಡು ರೀತಿ ಬರುತ್ತೆ. ಅದು ಯಾವ್ದು ಅಂದರೆ ಪ್ರೀಶಿಯಸ್ ಜೆಮ್ಸ್ಟೋನ್ ಒಂದು ಬರುತ್ತೆ, ಸೆಮಿ ಪ್ರೀಶಿಯಸ್ ಜೆಮ್ಸ್ಟೋನ್ ಒಂದು ಬರುತ್ತೆ. ಪ್ರೀಶಿಯಸ್ ಜೆಮ್ಸ್ಟೋನ್ ಬಡಿ ಬಂದುಬಿಟ್ಟು ಪ್ಲಾನೆಟ್ರಿ ಪೊಸಿಷನ್ಸ್ಗೆ ಅವ್ರು ಕೊಡ್ತಾ ಇದ್ದಾರೆ. ಸೊ ಇನ್ನೊಂದು ನೀವು ಕ್ವಶನ್ ಏನು ಕೇಳಿದ್ದೀರಾ, ಯಾವ ಪ್ರಾಬ್ಲಮ್ಗೆ ನಾವು ಯಾವ ಜೆಮ್ಸ್ಟೋನ್ ವೇರ್ ಮಾಡಬೇಕಂದ್ರೆ ಸೆಮಿ ಪ್ರೀಶಿಯಸ್ ಕ್ಯಾಟಗಿರಿನಲ್ಲಿ ನೀವು ಜೆಮ್ಸ್ಟೋನ್ ವೇರ್ ಮಾಡ್ಬೋದು. ಎಕ್ಸಾಂಪಲ್, ನಮಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ, ಸದ್ಯಕ್ಕೆ ಫೈನಾನ್ಷಿಯಲ್ ಗ್ರೋತ್ ಆಗಬೇಕು, ಅದಕ್ಕೋಸ್ಕರ ಸಿಟ್ರಿನ್ ಜೆಮ್ಸ್ಟೋನ್ ಈಸ್ ನಂಬರ್ 1 ಜೆಮ್ಸ್ಟೋನ್. ಜೀವನದಲ್ಲಿ ಡಿಲೇ ಆಗ್ತಾ ಇದೆ, ನೀವು ಏನು ಮಾಡಿದ್ರು ಡಿಲೇ ಸರ್, ಏನು ನಮಗೆ ಮುಂದೆ ಹೋಗ್ತಾನೆ ಆಗ್ತಾ ಇಲ್ಲ, ಬಿಸ್ನೆಸ್ಸಲ್ಲಿನೂ ಡಿಲೇ, ಏನೋ ಉದ್ಧಾರ ಆಗ್ತಾ ಇಲ್ಲ ಸರ್, ಬಿಸ್ನೆಸ್ನಲ್ಲಿ ಫುಲ್ ಡಿಲೇ ಆಗಿದ್ದೀವಿ ಸರ್ ಅಂದರೆ, ಬಿಸ್ನೆಸ್ಸಲ್ಲಿ ಲೈಫಲ್ಲಿ ಯಾವುದೋ ಒಂದು ಸ್ಟಕ್ ಆಗಿಬಿಟ್ಟಿದೆ ಅಂದರೆ ಅಮೆಥಿಸ್ಟ್ ಜೆಮ್ಸ್ಟೋನ್. ಅಮೆಥಿಸ್ಟ್ ಜೊತೆ ಅವೆಂಚರಿನ್ ಜೆಮ್ಸ್ಟೋನ್ ಬರುತ್ತೆ, ಗ್ರೀನ್ ಅವೆಂಚರಿನ್ ಜೆಮ್ಸ್ಟೋನ್. ದಟ್ ಈಸ್ ನಂಬರ್ 1 ಕಾಂಬಿನೇಷನ್ ಫಾರ್ ಬಿಸ್ನೆಸ್ ಮ್ಯಾನ್. ಇನ್ನೊಂದು ಏನಂದರೆ ಅಟ್ರ್ಯಾಕ್ಟ್ ಮನಿ. ಇವಾಗ ಈ ಜನ್ರೇಷನಲ್ಲಿ ಪೈರೇಟ್ ಜೆಮ್ಸ್ಟೋನ್ ಎಲ್ಲರಿಗೆ ಗೊತ್ತಾಗಿದೆ. ಪೈರೇಟ್ ಜೆಮ್ಸ್ಟೋನ್, ಪೈರೇಟ್ ಎಲ್ಲಿರುತ್ತೆ ದುಡ್ಡಲ್ಲಿರುತ್ತೆ, ಅದೊಂದು ಸ್ಲೋಗನ್ ಆಗಿಬಿಟ್ಟಿದೆ. ಸೊ ಹಣಕಾಸು ಅಟ್ರ್ಯಾಕ್ಟ್ ಮಾಡಬೇಕು, ದುಡ್ಡು ಅಟ್ರ್ಯಾಕ್ಟ್ ಮಾಡಬೇಕಂದ್ರೆ ಪೈರೇಟ್ ಜೆಮ್ಸ್ಟೋನ್ ಈಸ್ ನಂಬರ್ 1 ಜೆಮ್ಸ್ಟೋನ್. ಸೊ ನೋಡಿ, ರೋಸ್ ಕಾರ್ಡ್ ಜೆಮ್ಸ್ಟೋನ್ ವೇರ್ ಮಾಡ್ತಾ ಇದ್ವಿ. ಪ್ರೀತಿ ವಿಶ್ವಾಸ ಬೇಕು, ಗುಡ್ ಬಾಂಡಿಂಗ್ ಬೇಕು, ಸ್ಟ್ರಾಂಗ್ ರಿಲೇಷನ್ಶಿಪ್ ಬೇಕಂದರೆ ರೋಸ್ ಕಾರ್ಡ್ ಜೆಮ್ಸ್ಟೋನ್ ವೇರ್ ಕೊಡ್ತಾ ಇದ್ವಿ. ಸೊ ಈ ಥರ ನೀವು ಎಕ್ಸಾಂಪಲ್ ಒಂದು ಪ್ರಾಬ್ಲಮ್ಸ್ ಇರಲಿ, ಒಂದು ಸಮಸ್ಯೆಗೆ ಈ ಜೆಮ್ಸ್ಟೋನ್ ನೀವು ಕೊಡ್ಬೋದು. ಸೆಮಿ ಪ್ರೀಶಿಯಸ್ ಜೆಮ್ಸ್ಟೋನ್ ಇನ್ ಟರ್ಮ್ಸ್ ಆಫ್ ಬ್ರಾಸ್ಲೆಟ್ ಫಾರ್ಮ್, ಇನ್ ಟರ್ಮ್ಸ್ ಆಫ್ ಪೆಂಡೆಂಟ್ ಫಾರ್ಮ್ನಲ್ಲಿ ನೀವು ಕೊಡ್ಬೋದು. ಇದು ಫಸ್ಟ್ ಕ್ವಶನ್ ಇತ್ತು. ಸೆಕೆಂಡ್ ಕ್ವಶನ್ ನೀವು ಏನು ಕೇಳಿದ್ದೀರಾ, ಅಥವಾ ನಾವು ವೇರ್ ಮಾಡಿಬಿಟ್ಟಿದ್ದೀವಿ, ಪೆಂಡೆಂಟ್ ಫಾರ್ಮ್ನಲ್ಲಿ ಡಿಫ್ರೆಂಟ್ ವೇರ್ ಮಾಡಬೇಕು ಅಥವಾ ರಿಂಗ್ ಫಾರ್ಮ್ನೇ ಅಲ್ಲ, ದಟ್ ಈಸ್ ತಪ್ಪು. ನೀವು 4 ಜೆಮ್ಸ್ಟೋನ್, ಎಕ್ಸಾಂಪಲ್ ನಾನು 2 ಕ್ಯಾಟಗಿರೀಸ್ ನಿಮಗೆ ಹೇಳಿದೆ. ಫಸ್ಟ್ ಕ್ಯಾಟಗಿರಿ ರೂಬಿ, ಯೆಲ್ಲೋ ಸಫೈರ್, ಕೋರಲ್ ಆ್ಯಂಡ್ ಹೌಳ. ಈ 4 ಜೆಮ್ಸ್ಟೋನ್ ಮತ್ತು 4 ಜೆಮ್ಸ್ಟೋನ್ ನೀವು ಉಂಗ್ರ ಫಾರ್ಮೆಟ್ನಲ್ಲಿ ವೇರ್ ಮಾಡ್ಬೋದು, ಪೆಂಡೆಂಟ್ ಫಾರ್ಮೆಟ್ನಲ್ಲಿ ವೇರ್ ಮಾಡ್ಬೋದು, ರಿಂಗ್ ಫಾರ್ಮೆಟ್. ಇದು 4 ಕ್ಯಾಟಗಿರಿ ಜೆಮ್ಸ್ಟೋನ್ ಡಿಫ್ರೆಂಟ್ ನೀವು ವೇರ್ ಮಾಡ್ಬೋದು. 100% ಯು ಕ್ಯಾನ್ ವೇರ್. ಬಟ್ ಇಲ್ಲಿ ಹವಳ, ಇಲ್ಲಿ ಬ್ಲೂ ಸಫೈರ್, ಇಲ್ಲಿ ರೂಬಿ ಯು ಕ್ಯಾನ್ ನಾಟ್ ವೇರ್. 110% ಯು ಕ್ಯಾನ್ ನಾಟ್ ವೇರ್. 4 ಜೆಮ್ಸ್ಟೋನ್ ಎಕ್ಸಾಂಪಲ್ ಜಿಮ್ ಕನ್ಸಲ್ಟೆಂಟ್ ನಿಮಗೆ ರೆಕಮೆಂಡ್ ಮಾಡಿದ್ದಾರೆ. ಎಕ್ಸಾಂಪಲ್ 2 ಜೆಮ್ಸ್ಟೋನ್ ಅಂತ ರೆಕಮೆಂಡ್ ಮಾಡಿದ್ದಾರೆ ಅಂದರೆ 1 ರಿಂಗ್ ಆ್ಯಂಡ್ 1 ಪೆಂಡೆಂಟ್ ಫಾರ್ಮೆಟ್. ರೂಬಿ ರಿಂಗ್ನಲ್ಲಿ ವೇರ್ ಮಾಡ್ಕೊಳ್ಳಿ, ಯೆಲ್ಲೋ ಸಫೈರ್ ಪೆಂಡೆಂಟ್ ಫಾರ್ಮ್ನಲ್ಲಿ ವೇರ್ ಮಾಡ್ಬೋದು. ಅಥವಾ ಬ್ಲೂ ಸಫೈರ್ ಆ್ಯಂಡ್ ಎಮ್ರಾಲ್ಡ್ ಜರ್ಕೋನ್ ರೆಕಮೆಂಡ್ ಮಾಡಿದ್ದಾರೆ ಅಂದರೆ ಬ್ಲೂ ಸಫೈರ್ ಯು ಕ್ಯಾನ್ ಗೋ ವಿತ್ ರಿಂಗ್, ಎಮ್ರಾಲ್ಡ್ ಪೆಂಡೆಂಟ್ ಆಸ್ ವೆಲ್ ಆಸ್ ಡೈಮಂಡ್ ರಿಂಗ್, ವಾಟ್ ಎವರ್ ಯು ವಾಂಟ್. ಈ 3 ಜೆಮ್ಸ್ಟೋನ್ 1 ಕಾಂಬಿನೇಷನಲ್ಲಿ ನೀವು ವೇರ್ ಮಾಡ್ಬೋದು. ಬಟ್ ಇದು 2 ಕಾಂಬಿನೇಷನಲ್ಲಿ ವೇರ್ ಮಾಡೋಂಗಿಲ್ಲ. ನೀವು ಹೇಳ್ತಾ ಇದ್ರಿ ಸೆಮಿ ಪ್ರೀಶಿಯಸ್ ಸ್ಟೋನನ್ನು ವೇರ್ ಮಾಡಬಹುದು ಅಂತ. ಸೊ ಸೆಮಿ ಪ್ರೀಶಿಯಸ್ ಅಂದರೆ ಅದು ಯಾವ ಥರ ಇರುತ್ತೆ, ಮತ್ತು ಒಂದು ಜೆಮ್ನ ಎಫೆಕ್ಟಿವ್ನೆಸ್ ಅದರಲ್ಲಿ ಏನಾದರೂ ಪಾರ್ಟ್ಸ್ ಇದೆಯಾ? ಅಂದರೆ ತುಂಬ ಪ್ರೀಶಿಯಸ್ ಆಗಿರುವಂಥ ಜೆಮ್ ಏನಿರುತ್ತೆ ಅಥವಾ ತುಂಬ ಕಾಸ್ಟ್ಲಿ ಅಂತ ತಗೊಂಡ್ರೆ, ಅಥವಾ ರೂಬಿಯಲ್ಲೇ ಈಗ ಬೆಸ್ಟ್ ರೂಬಿ ಅಥವಾ ಕಡಿಮೆ ಎಫೆಕ್ಟ್ ಇರುವಂಥ ರೂಬಿ, ಆ ಥರನೂ ಡಿವೈಡ್ ಮಾಡಿರ್ತಾರಾ ಜೆಮ್ಸ್ಗೆ? ಇದೆ ನೋಡಿ, ಜೆಮ್ಸ್ಟೋನ್ಗೆ MRP ಇಲ್ಲ. ದೇರ್ ಈಸ್ ನೋ MRP ಇನ್ ಜೆಮ್ಸ್ಟೋನ್. ನೋಡಿ, ಇದು ಸೆಕೆಂಡ್ ಟಾಪಿಕ್ ನಾನು ತುಂಬ ಇಂಪಾರ್ಟೆಂಟ್ ಇದೆ, ನಾನು ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಫಸ್ಟ್ ಪಾಯಿಂಟ್, ಪ್ರೀಶಿಯಸ್ ಆ್ಯಂಡ್ ಸೆಮಿ ಪ್ರೀಶಿಯಸ್ನ ಕೇಳಿದ್ದೀರಾ. ಪ್ರೀಶಿಯಸ್ನಲ್ಲಿ ದೇರ್ ಆರ್ ಸಮ್ ಮಚ್ ಮೋರ್ ಎಫೆಕ್ಟಿವ್ ರಿಸಲ್ಟ್. ಸೆಮಿ ಪ್ರೀಶಿಯಸ್ ಬಂದುಬಿಟ್ಟು ಉಪರತ್ನ. ಎಕ್ಸಾಂಪಲ್ ರೂಬಿದು ಉಪರತ್ನ ಸ್ಟಾರ್ ರೂಬಿ, ಮುತ್ತುದು ಉಪರತ್ನ ಬಂದುಬಿಟ್ಟು ಮೂನ್ ಸ್ಟೋನ್, ಅದು ಬಂದುಬಿಟ್ಟು ಉಪರತ್ನ. ಅಂದರೆ ಸೆಮಿ ಪ್ರೀಶಿಯಸ್ ಜೆಮ್ಸ್ಟೋನಲ್ಲಿ ಏನಾಗುತ್ತೆ ಅಂದರೆ ಒಂದು ಎಫೆಕ್ಟಿವ್ನೆಸ್ ಸ್ವಲ್ಪ ಕಡಿಮೆ ಇರುತ್ತೆ ಕಂಪೇರ್ಡ್ ಟು ಪ್ರೀಶಿಯಸ್ ಸ್ಟೋನ್.
ರಿಸಲ್ಟ್ ಅಂತ ನಿಮಗೆ ಸಿಗುತ್ತೆ, ಬಟ್ ಎಕ್ಸಾಂಪಲ್ 60-40 ರೇಷಿಯೋ ಇಟ್ಕೊಳ್ಳಿ, ಆ ಥರ ನಿಮಗೆ ರಿಸಲ್ಟ್ ಸಿಗುತ್ತೆ ನಿಮಗೆ. ಓಕೆ, ಫಸ್ಟ್ ಪಾಯಿಂಟ್ ಆಯಿತು. ಸೆಕೆಂಡ್ ಕ್ವಶನ್ ಏನು ಕೇಳಿದ್ರೆ ರಿಸಲ್ಟ್ ಇನ್ ಟರ್ಮ್ಸ್ ಆಫ್ ಕ್ವಾಲಿಟಿ ವೈಸ್. ನೋಡಿ, ಸ್ಟ್ರಾಂಗ್ ರೂಬಿ, ಹೈ ಕ್ವಾಲಿಟಿ ರೂಬಿ, ಲೋ ಕ್ವಾಲಿಟಿ ರೂಬಿನಲ್ಲಿ ರಿಸಲ್ಟ್ ಡಿಫ್ರೆನ್ಸ್ ಇದೆ. ಎಲ್ಲರಿಗೂ ಒಂದು ಕ್ವಶನ್ ಇರುತ್ತೆ, ಸರ್ ನಾನು ಅಷ್ಟು 1 ಲಕ್ಷದ ರೂಬಿ ಹಾಕ್ತೀನಿ, 2 ಲಕ್ಷದ 5 ಲಕ್ಷ ಹಾಕ್ತೀನಿ, ನನಗೆ ಫುಲ್ ರಿಸಲ್ಟ್ ಸಿಗುತ್ತೆ. ಅಲ್ಲ, ಆ ಥರ ಏನಿಲ್ಲ. ನೋಡಿ, ಜೆಮ್ಸ್ಟೋನ್ನಲ್ಲಿ ರೂಬಿ ಪ್ರೈಸ್ ಡಿಪೆಂಡ್ಸ್ ಆನ್ ದಿ ಕಸ್ಟಮರ್, ಇಟ್ ಡಿ ನಾಟ್ ಡಿಪೆಂಡ್ಸ್ ಆನ್ ದಿ ಸ್ಟೋನ್. ಇವಾಗ BMW ಹೋಗಿ, ಫಾರ್ಚುನರ್ನಲ್ಲಿ ಹೋಗಿ, ಒಂದು ಚೆನ್ನಾಗಿರೋದು ಐಫೋನ್ ಅಥವಾ ಫೋನ್ ಇಟ್ಕೊಂಡು ಗುಡ್ ಡ್ರೆಸ್ಸಿಂಗ್ ಸೆನ್ಸಲ್ಲಿ ಜ್ಯುವೆಲರ್ಸ್ ಹತ್ರ ಹೋಗಿ ಅದೇ 20,000 ರೂಪಾಯಿ 2 ಲಕ್ಷ ಹೇಳ್ತಾರೆ, 1 ಲಕ್ಷ 2 ಲಕ್ಷಕ್ಕೆ ಸೇಲ್ ಮಾಡ್ತಾರೆ. ನಾರ್ಮಲ್ ಕ್ಲೋತ್ಸ್ನಲ್ಲಿ ಹೇಗೆ 20,000 ಜನ 10,000 ಬೇಕಂದ್ರೆ ಅವ್ರು ಕೊಡ್ಬೋದು. ಡಿಪೆಂಡ್ಸ್ ಆನ್ ದಿ ಕಸ್ಟಮರ್, ಆ ಥರ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಮಾರ್ಕೆಟ್ನಲ್ಲಿ ದೇರ್ ಈಸ್ ನೋ MRP ಇನ್ ಜೆಮ್ ಸ್ಟೋನ್ಸ್. ಹೋಲ್ಸೇಲರ್ಗೆ ಹೋಲ್ಸೇಲರ್ ರೇಟ್ ಇರುತ್ತೆ, ರಿಟೇಲರ್ಗೆ ರಿಟೇಲರ್ ಇರುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಗೊತ್ತಿರುತ್ತೆ. ಸೊ ಇದೆಲ್ಲ ಕಾಂಬಿನೇಷನ್ಸ್ ಎಲ್ಲ ಕ್ಲಾಶಸ್ ಆಗ್ತಾ ಇದೆ. ಮತ್ತು ಡೂಪ್ಲಿಕೇಟ್ ಜೆಮ್ಸ್ಟೋನ್, ಹೀಟೆಡ್ ಜೆಮ್ಸ್ಟೋನ್, ಟ್ರೀಟೆಡ್ ಜೆಮ್ಸ್ಟೋನ್ ಬೇರೆ ಕೊಡ್ತಾ ಇದ್ದಾರೆ. ಅಂದರೆ ಅದಕ್ಕೋಸ್ಕರ ಈ ಬ್ಯಾಂಗ್ಳೂರಿನಲ್ಲಿ ನಾವು ಒಂದು ಶಾಪ್ ಓಪನ್ ಮಾಡಿದ್ದೀವಿ ಮಲ್ಲೇಶ್ವರಂನಲ್ಲಿ, ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಆ್ಯಂಡ್ ಜ್ಯುವೆಲರ್ಸ್. ಮತ್ತು ಎಷ್ಟೋ ಜನ ನಮಗೆ ಹೇಳ್ತಾ ಇತ್ತು, ಸರ್ ನಮಗೆ ಬರೋಕ್ಕಾಗ್ತಾ ಇಲ್ಲ. ಎಷ್ಟೋ ಜನ ಗುಲ್ಬರ್ಗ, ಇಲ್ಲಿ ಬೀದರ್, ಮತ್ತು ಮುಂಬೈನಲ್ಲಿ ಎಷ್ಟೋ ಜನ ಕಸ್ಟಮರ್ಸ್ ಕಾಲ್ ಮಾಡ್ತಾ ಇರ್ತಾರೆ, ದಿಲ್ಲಿನಲ್ಲಿ ಸುಮಾರು ಕಸ್ಟಮರ್ಸ್ ನಮಗೆ ಕಾಲ್ ಮಾಡ್ತಾ ಇದ್ದಾರೆ, ನಮಗೆ ಬರೋಕ್ಕಾಗಿಲ್ಲ. ಅಂದರೆ ಅದಕ್ಕೋಸ್ಕರ ನಾವು ವೆಬ್ಸೈಟ್ ಓಪನ್ ಮಾಡಿದ್ದೀವಿ, www.doctorofgems.com, DROFGEMS ಅಂತ ಈ ಒಂದು ವೆಬ್ಸೈಟ್ ಓಪನ್ ಮಾಡಿದ್ದೀವಿ. ಈ ವೆಬ್ಸೈಟ್ನಲ್ಲಿ ಜೆಮ್ ಸ್ಟೋನ್ಸ್ ಇರಲಿ, ಜ್ಯುವೆಲರಿ ಫಾರ್ಮ್ಸ್ ಇರಲಿ, ರಿಂಗ್ಸ್ ಫಾರ್ಮ್ಸ್ ಇರಲಿ, ಪೆಂಡೆಂಟ್ ಫಾರ್ಮ್ಸ್ ಇರಲಿ, ಪ್ರೀಷಿಯಸ್ ಜೆಮ್ ಸ್ಟೋನ್, ಸೆಮಿ ಪ್ರೀಷಿಯಸ್, ರುದ್ರಾಕ್ಷಿ ಇರಲಿ, ಬ್ರಾಸ್ಲೆಟ್ಸ್, ಮಾಲಾಸ್, ಹೀಲಿಂಗ್ ಕ್ರಿಸ್ಟಲ್ಸ್, ಪೆಂಡಲಮ್ಸ್, ರಫ್ ಜೆಮ್ ಸ್ಟೋನ್ಸ್ ಮತ್ತು ಜೆಮ್ ಕನ್ಸಲ್ಟೇಷನ್. ಇಟ್ ಈಸ್ ಅ ಬಿಗ್ಗೆಸ್ಟ್ ವೆಬ್ಸೈಟ್ ಐ ಕ್ಯಾನ್ ಸೇ. ಎಲ್ಲ ಪ್ಲ್ಯಾಟ್ಫಾರ್ಮ್ಸ್, ಎಲ್ಲ ಕ್ಯಾಟಗರೀಸ್ ಈ ಒಂದು ವೆಬ್ಸೈಟ್ನಲ್ಲಿ ಅವೈಲೇಬಲ್ ಇದೆ. ಯು ಕ್ಯಾನ್ ಗೋ ಆ್ಯಂಡ್ ಯು ಕ್ಯಾನ್ ಪರ್ಚೇಸ್ ಇನ್ ನ್ಯಾಚುರಲ್, ಅಥೆಂಟಿಸೈಡ್, ನ್ಯಾಚುರಲ್ ಸರ್ಟಿಫೈಡ್ ಜೆಮ್ ಸ್ಟೋನ್. ಇದು ಕಾಮನ್ ಪರ್ಸನ್ಗೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಏನು ಕೇಳಿದ್ದೀರಾ? ಫಸ್ಟ್ ಒನ್, ಯಾವ ಕ್ವಾಲಿಟಿ ನಾವು ತೊಗೊಳ್ಬೇಕು. ನೋಡಿ, ಜೆಮ್ ಸ್ಟೋನ್ ಐಡೆಂಟಿಫೈ ಮತ್ತು ಪರ್ಚೇಸ್ ಮಾಡೋಕ್ಕೆ 3 ರೀತಿ ನೀವು ನೋಡಬೇಕು. ಯಾವುದ್ಯಾವುದಂದರೆ ಕಟ್ಟಿಂಗ್, ಕ್ಲಾರಿಟಿ ಆ್ಯಂಡ್ ಟ್ರಾನ್ಸ್ಪರೆನ್ಸಿ. ಕಟ್ಟಿಂಗ್ನಲ್ಲಿ ನೀವು ಏನು ನೋಡಬೇಕಂದ್ರೆ ಅನ್ಶೇಪ್ ಇರಬಾರ್ದು ಜೆಮ್ ಸ್ಟೋನ್. ಎಷ್ಟೋ ಜನ ಕಟ್ಟಿಂಗ್ ಮಾಡೋಕ್ಕೆ ಸ್ವಲ್ಪ ವೇಟ್ ಬರಲಿ, ತೂಕ ಬಿರಲಿ ಅಂದರೆ ಅನ್ಶೇಪ್ ಜೆಮ್ ಸ್ಟೋನ್ ಇರ್ತಾರೆ. ಸೊ ದಟ್ ಈಸ್ ಅ ರಾಂಗ್. ಯು ಕ್ಯಾನ್ ನಾಟ್ ವೇರ್ ದ ಜೆಮ್ ಸ್ಟೋನ್, ನಿಮ್ಗೆ ಏನು ಎಫೆಕ್ಟ್ ಸಿಗಲ್ಲ. ಸೆಕೆಂಡ್ ಕ್ವಶನ್, ಕ್ಲಾರಿಟಿನಲ್ಲಿ ನೀವು ಏನೇನು ನೋಡಬೇಕಂದ್ರೆ ಆ ಜೆಮ್ ಸ್ಟೋನ್ ಕ್ರ್ಯಾಕ್ ಇರಬಾರ್ದು, ಲೈನ್ ಇರಬಾರ್ದು, ಬ್ರೋಕನ್ ಇರಬಾರ್ದು ಮತ್ತು ಬ್ಲ್ಯಾಕ್ ಡಾಟ್ ಇರಬಾರ್ದು. ಮಿಕ್ಕಿರೋದು ಎಲ್ಲ ಜೆಮ್ ಸ್ಟೋನ್ ನೀವು ತೊಗೊಳ್ಬೋದು. ಏನಕ್ಕಂದರೆ ನ್ಯಾಚುರಲ್ ಜೆಮ್ ಸ್ಟೋನಲ್ಲಿ ಗೆರೆ ಇರುತ್ತೆ, ಫೆದರ್ಸ್ ಇರುತ್ತೆ, ಕ್ಲೌಡಿನೆಸ್ ಇರುತ್ತೆ, ನ್ಯಾಚುರಲ್ ಇನ್ಕ್ಲೂಷನ್ಸ್ ಇರುತ್ತೆ. ಅದಕ್ಕೋಸ್ಕರ ಅದು ನ್ಯಾಚುರಲ್ ಜೆಮ್ ಸ್ಟೋನ್ ಅಲ್ಲ. ಇಲ್ಲಾಂದರೆ ದಟ್ ಈಸ್ ಸಿಂಥೆಟಿಕ್ ಜೆಮ್ ಸ್ಟೋನ್, ಪ್ಲಾಸ್ಟಿಕ್ ಜೆಮ್ ಸ್ಟೋನ್. ನ್ಯಾಚುರಲ್ ಜೆಮ್ ಸ್ಟೋನಲ್ಲಿ ಸ್ಮಾಲ್ ಲೈನ್ಸ್, ಇನ್ಕ್ಲೂಷನ್, ಚಿಪ್ಸ್, ಡಾಟ್ಸ್ ಎಲ್ಲ ಇರುತ್ತೆ. ಸೊ ದಿ ಶುಡ್ ನಾಟ್ ಬಿ ಅ ಲೈನ್, ಕ್ರ್ಯಾಕ್ ಆರ್ ಬ್ಲ್ಯಾಕ್ ಡಾಟ್. ಅದು ನೋಡ್ಬಿಟ್ಟು ನೀವು ಜೆಮ್ ಸ್ಟೋನ್ ತೊಗೊಳ್ಬೋದು. ಥರ್ಡ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಕ್ವಶನ್, ಕ್ಲಾರಿಟಿ, ಟ್ರಾನ್ಸ್ಪರೆನ್ಸಿ. ನೋಡಿ, ಟ್ರಾನ್ಸ್ಪರೆನ್ಸಿನಲ್ಲಿ ನಾವು ಏನು ಹೇಳ್ತೀವಿ ಅಂದರೆ ಎಷ್ಟು ಕ್ವಾಲಿಟಿ ಇರುತ್ತೆ ಜೆಮ್ ಸ್ಟೋನ್ ಅಷ್ಟು ಟ್ರಾನ್ಸ್ಪರೆಂಟ್ ಇರುತ್ತೆ. ದೇರ್ ಆರ್ ಸಮ್ ಜೆಮ್ ಸ್ಟೋನ್ ಒಪ್ಯಾಕ್, ಸೆಮಿ ಟ್ರಾನ್ಸ್ಲೂಸೆಂಟ್, ಸೆಮಿ ಟ್ರಾನ್ಸ್ಪರೆಂಟ್ ಆ್ಯಂಡ್ ಫುಲ್ ಟ್ರಾನ್ಸ್ಪರೆಂಟ್. ನೋಡಿ, ಎಷ್ಟು ಟ್ರಾನ್ಸ್ಪರೆನ್ಸಿ ಹೈಕ್ ಆಗ್ತಾ ಇರುತ್ತೆ ಅಷ್ಟು ಕ್ಲಾರಿಟಿ ಹೈಕ್ ಆಗ್ತಾ ಇರುತ್ತೆ, ಮತ್ತು ಅಷ್ಟು ಪ್ರೈಸಿಂಗ್ ಹೈಕ್ ಆಗ್ತಾ ಇರುತ್ತೆ, ಮತ್ತು ಅಷ್ಟು ಎಫೆಕ್ಟಿವ್ ಹೈಕ್ ಆಗ್ತಾ ಇರುತ್ತೆ. ಎಷ್ಟೋ ಜನ ಕೇಳಿರ್ತೀರ, ಸರ್ 10,000 ಜೆಮ್ ಸ್ಟೋನ್ ಸಿಗುತ್ತೆ, 5,000 ಸಿಗುತ್ತೆ, 20,000 ಸಿಗುತ್ತೆ, ಯಾವ ಜೆಮ್ ಸ್ಟೋನ್ ತೊಗೊಳ್ಬೇಕು? ನಾನೇನು ಹೇಳ್ತೀನಿ ಅಂದರೆ ಎಷ್ಟು ಟ್ರಾನ್ಸ್ಪರೆಂಟ್ ಇರುತ್ತೋ ಆ ಥರ ಕ್ವಾಲಿಟಿ ಜೆಮ್ ಸ್ಟೋನ್ ನೀವು ತೊಗೊಳ್ಬೋದು. ಜೆಮ್ ಸ್ಟೋನ್ ಇಸ್ ಟ್ರಾನ್ಸ್ಪರೆಂಟ್, ಓಕೆ, ಗೋ ಹೆಡ್. ಇಫ್ ಇಟ್ ಈಸ್ ನ್ಯಾಚುರಲ್, ಗೋ ಹೆಡ್. 10,000 ತೊಗೊಳ್ಳೋದು ಅವಶ್ಯಕತೆ ಇಲ್ಲ, 5,000 ತೊಗೊಳ್ಳೋದು ಅವಶ್ಯಕತೆ ಇಲ್ಲ. ಎಷ್ಟು ಟ್ರಾನ್ಸ್ಪರೆಂಟ್ ಇರುತ್ತೆ ಜೆಮ್ ಸ್ಟೋನ್, ದಟ್ ಈಸ್ ಮೋರ್ ಎಫೆಕ್ಟಿವ್ ಇರುತ್ತೆ, ಅಷ್ಟು ಮೋರ್ ಬೆನಿಫಿಷಿಯಲ್ ಇರುತ್ತೆ. ಯು ಕ್ಯಾನ್ ಗೋ ಅಹೆಡ್ 110%. ದೇರ್ ಈಸ್ ನೋ ಸೈಡ್ ಥಿಂಕಿಂಗ್. ನೋಡಿ, ಎಕ್ಸಾಂಪಲ್ ಸೆಕೆಂಡ್, ಪ್ರೈಸಿಂಗ್ನಲ್ಲಿ ಏನು ಡಿಫೆಕ್ಟ್ ಇರುತ್ತೆ ಅಂದರೆ ರೂಬಿ ಜೆಮ್ ಸ್ಟೋನ್ ಇಲ್ಲಿ ಕೇಳಿರುತ್ತೆ. ರೂಬಿ ಜೆಮ್ ಸ್ಟೋನ್ ಇಂಡಿಯನ್ ರೂಬಿ ಸಿಗುತ್ತೆ, ಬರ್ಮಾ ರೂಬಿ ಸಿಗುತ್ತೆ, ಆಫ್ರಿಕಾ ರೂಬಿ ಸಿಗುತ್ತೆ, ಮತ್ತು ಬೇರೆ ಕಂಟ್ರೀಸ್ನಲ್ಲಿ ರೂಬಿ ಸಿಗುತ್ತೆ. ವರ್ಲ್ಡ್ಸ್ ಬೆಸ್ಟ್ ಕಮ್ ಫ್ರಮ್ ಬರ್ಮಾ, ಸೆಕೆಂಡ್ ಬಂದುಬಿಟ್ಟು ಆಫ್ರಿಕಾ, ಥೈಲ್ಯಾಂಡ್ನಲ್ಲಿ ಸಿಗುತ್ತೆ, ಮತ್ತು ಇಂಡಿಯನ್ ಸಿಗುತ್ತೆ. ಇಂಡಿಯನ್ ರೂಬಿ ಈಸ್ ಆಲ್ಸೋ ಬೆಸ್ಟ್. ಇಂಡಿಯನ್ ರೂಬಿದು ವಿಶೇಷ ಏನಂದರೆ ಡಾರ್ಕ್ ಬ್ಲಡ್ ಕಲರ್ನಲ್ಲಿ ಇರುತ್ತೆ, ದಟ್ ವಿಲ್ ನಾಟ್ ಬಿ ಟ್ರಾನ್ಸ್ಪರೆಂಟ್, ಬಟ್ ಕಲರ್ ವೈಸ್ ತುಂಬ ಚೆನ್ನಾಗಿರುತ್ತೆ. ಬರ್ಮಾ ರೂಬಿ ಟ್ರಾನ್ಸ್ಪರೆಂಟ್ನೂ ಇರುತ್ತೆ, ಕಲರ್ನೂ ಚೆನ್ನಾಗಿರುತ್ತೆ. ದಟ್ ಈಸ್ ವರ್ಲ್ಡ್ಸ್ ಬೆಸ್ಟ್ ರೂಬಿ. ಆಫ್ರಿಕನ್ ಮೆಡಗಾಸ್ಕರ್ ಮೈನ್ಸ್ ಇದೆ, ಡಿಫ್ರೆಂಟ್ ಮೈನ್ಸ್ ಇದೆ. ಸೊ ಆ ಮೈನ್ಸ್ನಲ್ಲಿ ಆಫ್ರಿಕನ್ ರೂಬಿ ಈಸ್ ನಂಬರ್ 1 ಜೆಮ್ ಸ್ಟೋನ್ ಇನ್ ಟರ್ಮ್ಸ್ ಆಫ್ ಕಲರ್, ಕ್ಲಾರಿಟಿ ಆ್ಯಂಡ್ ಟ್ರಾನ್ಸ್ಪರೆನ್ಸಿ. ಈ ಥರ ನೀವು ನೋಡ್ಬಿಟ್ಟು ಕ್ಯಾಟಗರೈಸ್ ಮಾಡ್ಬೋದು. ಓಕೆ,
ಈಗ ತುಂಬ ಜನ ಜೆಮ್ಸ್ ವೇರ್ ಮಾಡಿರ್ತಾರೆ, ಆದರೆ ಅವ್ರಿಗೆ ಗೊತ್ತಾಗ್ತಿರೋದಿಲ್ಲ ಇದು ವರ್ಕ್ ಮಾಡ್ತಾ ಇದೆಯಾ ಇಲ್ವಾ ಅನ್ನೋ ಕನ್ಫ್ಯೂಷನ್ ಇರುತ್ತೆ. ಸೊ ಹಾಗಾಗಿ ಸಾಮಾನ್ಯವಾಗಿ ಇಂಥ ಒಂದು ಜೆಮ್ ಹಾಕೊಂಡ್ರೆ ಇಷ್ಟು ದಿನ ಆದಮೇಲೆ ವರ್ಕ್ ಆಗುತ್ತೆ ಅಥವಾ ಇಷ್ಟು ದಿನಗಳ ಕಾಲ ಅದು ಎಫೆಕ್ಟ್ ತೋರ್ಸಕ್ಕೆ ಶುರು ಆಗುತ್ತೆ, ಆ ರೀತಿ ಟೈಮ್ ಲೈನ್ಸ್ ಏನಾದರೂ ಇರುತ್ತಾ ಜೆಮ್ಸ್ ವೈಸ್? ರತ್ನಶಾಸ್ತ್ರ ಪ್ರಕಾರ ಆ ಥರ ಏನಿಲ್ಲ. ಬಟ್ ನಿಮ್ಮ ಜಾತಕನಲ್ಲಿ ನೋಡಬೇಕು ಯಾವುದು ತುಂಬ ಚೆನ್ನಾಗಿ ಡೇಟ್ಸ್ ಬರುತ್ತೆ ಅಂತ. ಎಷ್ಟೋ ಜನಕ್ಕೆ 10 ದಿನದಲ್ಲಿ ಸಿಗುತ್ತೆ, 5 ದಿನದಲ್ಲಿ ರಿಸಲ್ಟ್ ಸಿಗುತ್ತೆ, 20 ದಿನದಲ್ಲಿ ಸಿಗುತ್ತೆ, 40 ಡೇಸ್ನಲ್ಲಿ. ದೇರ್ ಈಸ್ ನ ಪರ್ಫೆಕ್ಟ್ ಡೇಸ್, ಬಟ್ ಜೆಮ್ ಸ್ಟೋನ್ ಲೈಫ್ ಲಾಂಗ್ ನಿಮಗೆ ವರ್ಕ್ ಆಗ್ತಾನೆ ಇರುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಜೆಮ್ ಸ್ಟೋನ್ಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ. ಥ್ಯಾಂಕ್ ಯು. ಥ್ಯಾಂಕ್ಸ್. ಎಸ್ ವೀಕ್ಷಕರೇ, ನೀವು ಕೂಡ ಅಂದರೆ ನಾವು ತಪ್ಪಾದ ಜೆಮ್ ಸ್ಟೋನ್ ಹಾಕೊಳ್ಳೋದ್ರಿಂದ ಅದು ತುಂಬ ನೆಗೆಟಿವ್ ಎಫೆಕ್ಟ್ ಕೂಡ ಆಗುತ್ತೆ. ಹಾಗಾಗಿ ಯಾವುದಕ್ಕೆ ಯಾವ ಜೆಮ್ ಸ್ಟೋನ್ ಹಾಕೊಳ್ಬೇಕು, ಯಾವುದು ಸರಿಯಾದ ವಿಧಾನ ಮತ್ತು ಯಾವುದು ಪ್ರಾಪರ್ ಕ್ವಾಲಿಟಿ ಜೆಮ್ ಸ್ಟೋನ್ ಅಂತ ತಿಳಿದುಕೊಳ್ಳೋದು ಬಹಳನೇ ಮುಖ್ಯ. ಹಾಗಾಗಿ ನೀವು ಕೂಡ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಆ್ಯಂಡ್ ಜೆವೆಲ್ಸ್ಗೆ ವಿಸಿಟ್ ಮಾಡಿ ನೀವು ಈ ಒಂದು ಜೆಮ್ ಬಗ್ಗೆ ಅಡ್ವೈಸ್ ಆಗಿರ್ಬೋದು ಅಥವಾ ಒಳ್ಳೆ ಕ್ವಾಲಿಟಿ ಜೆಮ್ಮನ್ನು ನೀವು ಖರೀದಿ ಮಾಡಬಹುದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದ.